ಕರಗ ಮಹೋತ್ಸವ ನಡೆಯುವಂತ ಸಂದರ್ಭದಲ್ಲೇ ಒಂದು ಗಲಾಟೆ ನಡೆದಿದೆ. ಹೂವಿನ ಕರಗ ತೆರಳುವಂತ ಮಾರ್ಗದಲ್ಲಿ ಮಾರಾಮಾರಿ ನಡೆದಿದೆ. ಸಾಮಾನ್ಯವಾಗಿ ಕರಗ ಮಹೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಕೂಡ ಗಲಾಟೆಗಳು ನಡೆಯೋದು ಬಹಳ ಅಪರೂಪ. ಆದರೆ ಅಂಥದ್ರಲ್ಲಿ ಒಂದು ಘಟನೆ ನಡೆದಿದೆ. ನೂಕು ನುಗ್ಗಲು ನಡುವೆಯೇ ಈ ಹೊಡೆದಾಟ ನಡೆದಿದೆ. ವೀರಕುಮಾರರಿಂದ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಕರಗ ಮೆರವಣಿಗೆ ಸಾಗುವ ಮುನ್ನ ಯುವಕ ಗಲಾಟೆ ಮಾಡಿದ್ದಾನೆ. ಗಲಾಟೆ ನಿಲ್ಲಿಸುವಂತೆ ವೀರಕುಮಾರರು ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಆತ ಕೇಳಲಿಲ್ಲ. ಆ ಸಂದರ್ಭದಲ್ಲಿ ಯುವಕನಿಗೆ ಥಳಿಸಿದ್ದಾರೆ. ಥಳಿಸಿರುವಂತಹ ದೃಶ್ಯ ಕೂಡ ಇದೆ ನೋಡಿ, ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯುವಕ ಗಲಾಟೆ ಮಾಡಿದ್ದಾನೆ. ಗಲಾಟೆ ಯಾಕೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಆದರೆ ಎಲ್ಲ ವೀರಕುಮಾರರು ಸೇರಿ ಆತನಿಗೆ ಥಳಿಸ್ತಾ ಇರುವಂಥ ದೃಶ್ಯ. ಈ ಧರ್ಮರಾಯ ಸ್ವಾಮಿ ದೇಗುಲದ ಬಳಿಯೇ ನಡೆದಿರುವಂಥ ಗಲಾಟೆ ಇದು ಅನ್ನುವಂಥ ಮಾಹಿತಿ ಕೂಡ ಇದೆ. ಗಲಾಟೆ ನಡೆದಿದೆ. ಆದರೆ ಎಷ್ಟೇ ವೀರಕುಮಾರರು ಬಂದು ಅವನನ್ನು ಕಂಟ್ರೋಲು ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆತ ಕೇಳಲಿಲ್ಲ ಅನ್ನೋದು ಒಂದು. ಮತ್ತೊಂದು ಕಡೆಯಲ್ಲಿ ಅಷ್ಟೊಂದು ರೊಚ್ಚಿಗೆದ್ದು ಆತನ ಮೇಲೆ ಹಲ್ಲೆ ಮಾಡುವಂಥ ವಿಚಾರ ಏನು ನಡೀತು, ಯಾಕಾಗಿಂತ ಗಲಾಟೆ ನಡೆಯಿತು ಅನ್ನುವಂಥ ಪ್ರಶ್ನೆ. ಒಬ್ಬ ಯುವಕ ಆತ ಏನೋ ಕಿರಿಕ್ ಮಾಡಿದ್ದಾನೆ ಅನ್ನುವಂಥದ್ದಂತೂ ಕನ್ಫರ್ಮ್. ಇಲ್ಲದೇ ಇದ್ದರೆ ಆ ರೀತಿಯಲ್ಲಿ ಗಲಾಟೆಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಗಲಾಟೆ ಶುರುವಾದಂಥ ಸಂದರ್ಭದ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀವಿ. ಏಕಾಏಕಿಯಾಗಿ ಒಬ್ಬ ಅಲ್ಲಿ ಕಿರಿಕ್ ಶುರು ಮಾಡಿರೋದು. ಆ ಯುವಕನಿಗೆ ಎಲ್ಲ ವೀರಕುಮಾರರು 4-5 ಜನ ಸೇರಿಕೊಂಡು ಆತನ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಕರಗ ಮೆರವಣಿಗೆ ಸಾಗೋ ಮುನ್ನ ನಡೆದಿರುವಂಥ ಘಟನೆ ಇದು.